ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ PKL 13 ಸೀಸನ್ಗೆ ಈ ಪ್ಲೇಯರ್ಗಳು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ಅಂತ ಒಂದು ಅಭಿಮಾನಿಗಳ ಒಂದು ಬೇಡಿಕೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಥರ ಒಂದು ನಮ್ಮ ಬುಲ್ಸ್ ತಂಡದಲ್ಲಿ ಒಂದು ಸಂಕಷ್ಟ ಎದುರಾಗಿದೆ. ಅದು ಯಾವ ಪ್ಲೇಯರ್ಗಳಿಗಾಗಿ ಒಂದು ಬೇಡಿಕೆ ನಡೀತಿದೆ ಅಂತ ಹೇಳಿ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು PKLನ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಇದರ ನಡುವೆ ಒಂದು ಎಲ್ಲ ತಂಡಗಳು ಕೂಡ ತಮ್ಮ ತಂಡದ ಒಂದು ರಿಟರ್ನ್ ಹಾಗೂ ರಿಲೀಸ್ ಪ್ಲೇಯರ್ಸ್ ಲಿಸ್ಟನ್ನು ಕೂಡ ಒಂದು ಪ್ರೊ ಕಬಡ್ಡಿ ಲೀಗ್ನ ಒಂದು ಮ್ಯಾನೇಜ್ಮೆಂಟ್ಗೆ ಒಪ್ಪಿಸಿದ್ದಾವೆ. ಹೀಗಾಗಿ ಒಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಒಂದು ರೈಡರ್ ಹಾಗೂ ಒಬ್ಬ ಡಿಪೆಂಡರ್ ಕೊರತೆ ಇದೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದು ಡಿಪೆಂಡರ್ ಆಗಿ ಒಂದು ರೈಡರ್ ಬೇಕಾಗಿದ್ದಾರೆ ಅಂತೇಳಿ ಕೋಚ್ ಅವರು ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು. ನಾವು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ಗೆ ಒಬ್ಬ ಒಳ್ಳೆಯ ರೈಡರ್ ಆಗಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಡಿಪೆಂಡರ್ ಕಡೆ ನೋಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ಬ್ಯಾಕ್ ಟು ಬ್ಯಾಕ್ ಅಲ್ಲೇ ಒಂದು ಹಿಡಿತಾ ಇದೆ. ಹೀಗಾಗಿ ಒಂದು ಎಲ್ಲ ಯಂಗ್ ಪ್ಲೇಯರ್ಗಳು ಇರೋದ್ರಿಂದಾಗಿ ನಮ್ಮ ಬುಲ್ಸ್ ತಂಡದಲ್ಲಿ ಅಷ್ಟೊಂದು ಕಾಂಬಿನೇಷನ್ ವರ್ಕ್ ಆಗ್ತಿಲ್ಲ. ಹೀಗಾಗಿ ಒಂದು ರೈಡರಲ್ಲಿ ಇನ್ನೊಂದು ಟ್ಯಾಕಲಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ ಕಡೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ನೋಡೋದಾದರೆ ನಮ್ಮ ಬುಲ್ಸ್ ತಂಡದಲ್ಲಿ ಒಂದು ಗಣೇಶ್ ಆಗಿರ್ಬೋದು, ಹಾಗೆ ಒಂದು ಅಲಿ ರಜಾ ಆಗಿರ್ಬೋದು, ಒಂದು ರೈಡಲ್ಲಿ ಯಂಗ್ಸ್ಟರ್ಗಳು ಚೆನ್ನಾಗಿದ್ದಾರೆ. ಹಾಗೆ ಡಿಪೆಂಡಲ್ಲೂ ಕೂಡ ಒಂದು ಯೋಗೇಶ್ ಆಗಿರ್ಬೋದು, ಹಾಗೆ ದೀಪಕ್ ಆಗಿರ್ಬೋದು, ನೆಕ್ಸ್ಟು ಸತ್ಯಪ್ಪ ಮಟ್ಟಿ ಅವರು ಎಲ್ಲ ಯಂಗ್ಸ್ಟರ್ಗಳು ಇರೋದ್ರಿಂದಾಗಿ ಒಬ್ಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ ಅವಶ್ಯಕತೆ ಇದೆ. ಹೀಗಾಗಿ ಏನಾದರೂ ಹರಾಜಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ಗಳು ಬಂದರೆ ಒಂದು ಚೆನ್ನಾಗಿ ಇರ್ತಕ್ಕಂಥ ಡಿಪೆಂಡರ್ಗಳು ಸಿಕ್ಕರೆ ಖಂಡಿತ ತೊಗೊಳ್ತೀವಿ ಅಂತ ಹೇಳಿ BC ರಮೇಶ್ ಅವರು ಕೂಡ ಹೇಳಿದ್ದಾರೆ. ಹಾಗೆ ಒಂದು ಒಳ್ಳೆಯ ರೈಡರ್ ಏನಾದರೂ ದೇವಾಂಕ್ ಆಗಿರ್ಬೋದು, ಗುಮಾನ್ ಸಿಂಗರ್ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರೈಡರ್ ಸಿಕ್ಕರೆ ಅವ್ರನ್ನೂ ಕೂಡ ತೊಗೊಳ್ತೀವಿ ಅಂತ ಹೇಳಿದ್ದಾರೆ.